ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಸಂಡೇ, ಇವಾಗ ಊರಿಗೆ ಹೋಗ್ತಾ ಇದ್ವಿ, ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೋಗುತ್ತೆ ನೋಡೋಣ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರು, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಆಗಿದ್ದಾರೆ ನಮ್ಮ ಸಿರಿ ಪಾಪು ಜುಟ್ಟು ತೋರ್ಸೋಣ. ಟಾಪ್ ಟು ಟಾಪ್ ಟು ಟಾಪ್ ಟು ಇಬ್ರದ್ದು ಲಾಂಗ್ ಹೇರ್ಸ್ ಆಗ್ಬಿಟ್ಟಿದೆ, ಅದಕ್ಕೆ ಈ ತರ ಪಾನಿಟೈಲ್. ಸೊ ನೋಡಿ, ಟೈಮ್ ಇವಾಗ 5 o'clock ಆಗೋಗಿದೆ ಇಲ್ಲೇ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಸೊ ಗಾಡಿ ಬಂತು, ಇವಾಗ ಹೊರಡಬೇಕು. ಆಲ್ರೆಡಿ ಇಲ್ಲೇ ಸಂಜೆ ಆಗೋಯ್ತು. ಸೊ ಮಧ್ಯಾಹ್ನನೇ ರೆಡಿ ಆಗಿದ್ವಿ. ಸೊ ಬೇಗ ಹೋಗಿ ಬೇಗ ಬಂದುಬಿಡೋಣ, ಸಂಜೆ ಮತ್ತೆ ಮಳೆ ಬರುತ್ತೆ ಅಂದ್ಬಿಟ್ಟು. ಸೊ ಗಾಡಿ ಬೇರೆ ಕಡೆ ಹೋಗಿದ್ರಿಂದ ಸ್ವಲ್ಪ ಲೇಟೇ ಆಗೋಯಿತು. ಸೊ ಮಧ್ಯಾಹ್ನದ ಊಟ ಮತ್ತು ಟೀ ಎಲ್ಲನೂ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಅಮ್ಮ ಮತ್ತು ನಾನು, ಅಂಬಿಕಾ, ಪ್ರಶಾಂತು, ನಮ್ಮ ಅಣ್ಣ, ಅತ್ತಿಗೆ ಮತ್ತು ಮಕ್ಕಳು, ಸರು, ಸಿರಿ, ಎಷ್ಟೋ ಜನ ಹೊರಟಿದ್ವಿ ಗಾಡೀಲಿ. ಸೊ ಅಜ್ಜಿನ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂತ. ನಮ್ಮ ಅಜ್ಜಿದು ಕಣ್ಣಿನ ಆಪ್ರೇಷನ್ ಆಗಿತ್ತಲ್ವ, ಸೊ ಅದಕ್ಕೋಸ್ಕರ ಹೊರಟಿದ್ದೀವಿ. ಸೊ ತುಂಬ ದಿನ ಆದಮೇಲೆ ಹೋಗ್ತಿದ್ದೀವಿ ಅಂತಲೇ ಹೇಳ್ಬೋದು. ಸೊ ಖುಷಿ ಆಗ್ತಿದೆ. ಸೊ ಬೆಳಗ್ಗೆಯಿಂದ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಬಟ್ ಬಸ್ಸಿಗೂ ಹೋಗ್ಲಿಕ್ಕಾಗಲ್ವಲ್ಲ, ಸಿರಿ ಕರ್ಕೊಂಡು. ಅದಕ್ಕೋಸ್ಕರ ಗಾಡಿ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ವಿ, ಅದಕ್ಕೋಸ್ಕರ ಲೇಟ್ ಆಗೋಯ್ತು. ಸೊ ಫೈನಲಿ ಅಜ್ಜಿ ಮನೆಗೆ ರೀಚ್ ಆಗಿದ್ದೀವಿ. ಸಿರಿ ಪಾಪು ನಿದ್ದೆ ಮಾಡಿಬಿಟ್ಟಿದ್ದಾಳೆ, ಪಾಪ ನಿದ್ದೆ ಬಂದುಬಿಡ್ತು. ಸೊ ಬಂದಿದ್ವಿ, ಎಲ್ಲ ಕೂತಿದ್ದೀವಿ. ನೋಡಿ ಅಜ್ಜಿಗೆ ನೋಡಿ ಆಪ್ರೇಷನ್ ಆಗಿ ಈ ಥರ ಬ್ಲ್ಯಾಕ್ ಕಲರ್ ಕನ್ನಡಕ ಕೊಟ್ಟಿದ್ದಾರೆ. ಸೊ ಇದು ನಮ್ಮ ಅಜ್ಜಿ ಮನೆ. ಸೊ ಫೈನಲಿ ರೀಚ್ ಆದ್ವಿ, ಮಾತಾಡಿಸ್ಕೊಂಡು ಬಂದಿದ್ದಾಯಿತು. ಸೊ ಈ ಮಿನಿ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್